ಎಲ್ರಿಗೂ ನಮಸ್ಕಾರ. ನಾನು CM ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ನಾನು ಬೆಂಗಳೂರು ಸೌತ್ಗೆ MP ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಕ್ಷೇತ್ರದ ಜನಗಳಲ್ಲಿ ಇರುವಂಥ ಪ್ರೀತಿ, ಅವರು ಒಂದು ವಿಶ್ವಾಸದಿಂದ ನನಗೆ ಇವತ್ತು ಕರೆದು ಇವತ್ತು ಒಂದು ಇವರ ಆಫೀಸ್ ಉದ್ಘಾಟನೆ ಇತ್ತು. ರಾಸ್ ಎಂಟರ್ಪ್ರೈಸಸ್ ಅಂತ ಇವ್ರದ್ದು ಒಂದು ಕಂಪ್ನಿ ಹೆಸರು. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಕಂಪ್ನಿ ಇದ್ರೂ ಕೂಡ ಕಂಪ್ನೀಸ್ ಆಕ್ಟ್ 2013 ಬರೋದು. ಯಾಕಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಡೌಟ್ ಇರುತ್ತೆ, ಬಹಳಷ್ಟು ಜನಕ್ಕೆ ಇದೇನು ಮಾಲೀಕ ಏನಿದಾರ ಅವ್ರಿಗೂ ಕೂಡ ನೀವು ಸಪೋರ್ಟ್ ಮಾಡಿ. ಬಹಳಷ್ಟು ಜನಗಳಿಗೆ ಇವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಪ್ರಾಡಕ್ಟ್ಗಳನ್ನು ಇವರು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಇದೆ. ಆಮೇಲೆ ಯಾವುದೇ ಕಂಪ್ನಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಮೋದಿ GST ಮಾಡದೆ ನಾವು ಮಾರ್ಬಿಟ್ರೆ ಬಿಟ್ಬಿಡ್ತಾರಾ ಅಲ್ವಾ? ನಾವು ಏನಾರ ಮಾರಬೇಕು ಅಂದರೆ GST ಕಟ್ಟಬೇಕು. 1000 ರೂಪಾಯಿ ಇವ್ರು ಜನಗಳ ಹತ್ರ ತಗೋತಾರೆ ಅಂದರೆ 18% ಅಂದರೆ 180 ರೂಪಾಯಿ ಇವ್ರು GST ಕಟ್ಟಬೇಕು. ಇಲ್ಲ ಅಂದರೆ ಇವ್ರಿಗೆ ED CBI ಇನ್ನೇನೇನಿದೆ ಗೊತ್ತಿಲ್ಲ. ಇನ್ನು ನಮಗೆ ಮುಂದೆ ಏನೇನು ಕಾದಿದೆಯೋ ಗೊತ್ತಿಲ್ಲ. ಯಾಕಂದರೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕಂದರೆ ಇದು ಅವರು ನಡೆಸ್ತಾ ಇರುವಂಥ ದಬ್ಬಾಳಿಕೆ. ಭಾಳಷ್ಟು ಮೀಡಿಯಾದವ್ರು ಕೇಳಿದ್ರು, ಅರವಿಂದ್ ಕೇಜ್ರಿವಾಲ್ಗೆ ಅರೆಸ್ಟ್ ಮಾಡಿದ್ರು ನೀವೇನು ಹೇಳಲ್ಲ ಅಂತ ಹೇಳಿದರೆ, ಇರೋಂತಹ ಇದು ಈ ರಾಜ್ಯವನ್ನು ಆಳ್ತಾ ಇರುವಂಥ ರಾಜನಿಗೆ ಎತ್ತಾಕೊಂಡು ಹೋಗಿದ್ದಾರೆ ಇವರು. ಅಂದರೆ ಇನ್ನು ಯಾವ ರೀತಿ ಇವರು ನಿಮ್ಮ ಜನಗಳ ಜೊತೆ ನಡ್ಕೊಳ್ಳಲ್ಲ ಇವರು. ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಈ ಬಾರಿ ದೇಶದಲ್ಲಿ ಎಲ್ಲ ಕಡೆನೂ ಬದಲಾವಣೆ ಬೇಕಾಗಿದೆ. ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಮೋದಿ ಇದ್ದಾರೆ. ಪ್ರತಿ ಮನೇಲಿ ನಲ್ಲಿ ನೀರು ಬರ್ತದಲ್ಲ, ಅದರಲ್ಲೂ ಕೂಡ ಮೋದಿ ಅಂತ ಬಿದ್ದರೂ ಬಿಲ್ಬೋದು. ನೆಕ್ಸ್ಟು ಏನಕ್ಕಂದರೆ ಇವರು ಮೋದಿತನ. ಅದಕ್ಕೆ ನಾನು ಹೇಳೋದು BJP ಹಟಾವ್ ದೇಶ್ ಬಚಾವ್, ಅಷ್ಟೇ ನನ್ನ ಉದ್ದೇಶ. ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿದೆ. ಧನ್ಯವಾದ. प्रोडक्ट जो चालू कर रही रास इंटरप्राइजेस सीज़न 5, ये सीज़न 1, सीज़न 2, सीज़न 3 और सीज़न 4 इंशाअल्लाह माशाअल्लाह इतनी अच्छी हालत से गए जिसकी तारीफ़ काबिल है। और इसका सबूत तुमने डायरेक्ट यूट्यूब से मिल जाता लिंक। ये कैसी एक हमें स्कीम करेंगे तो जैसे कि गरीबों को मदद करना, ये हिसाब से हमें अपना भी भला हो, दूसरों का भी भला हो, ये हिसाब से हमें ये स्कीम स्टार्ट करें। इंशाअल्लाह आवाम से आप सबसे गुजारिश है कि हमारी ये स्कीम के लिए दुआएं कामिल होने के लिए दुआ करें। आमीन। ರಾಸ್ ಎಂಟರ್ಪ್ರೈಸಸ್ ಇದೀಗ ಒಂದು 8 ಇಯರ್ಸಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಮಂಗಳೂರಲ್ಲಿ ಸೀಸನ್ 1, ಅದೇ ಥರ ಉಡುಪಿ, ಮಾಲೂರು, ತುಮಕೂರು, ಎಲಚನಹಳ್ಳಿ, ಎಲ್ಲ ಕಡೆಯಲ್ಲಿ, ಚನ್ನರಾಯಪಟ್ಟಣ, ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲೂ ನಮ್ಮ ಬ್ರಾಂಚಸ್ ಇದೆ. ಒಂದು 20-25 ಸಾವಿರ 30 ಸಾವಿರ ತನಕ ದಾಟಿ ನಮ್ಮ ಹತ್ರ ಕಸ್ಟಮರ್ಸ್ ಇದ್ದಾರೆ. ಇದರಿಂದ ಮಧ್ಯಂತರ ಹಾಗೂ ಬಡವರಿಗೂ ಎಲ್ಲರಿಗೂ ಇದರಿಂದ ಸಹಾಯವಾಗುತ್ತೆ. ಈ ಸ್ಕೀಮಿಂದ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಅತ್ಯಗತ್ಯ ಬೇಕು. ನಮ್ಮ ರಾಸ್ ಎಂಟರ್ಪ್ರೈಸಸ್ ಅಂತ ಹೇಳಿದರೆ ಎಲೆಕ್ಟ್ರಾನಿಕ್ ಆ್ಯಂಡ್ ಫರ್ನಿಚರ್, ಇದು ನಮ್ಮ ಪ್ರಾಡಕ್ಟು. ಇದರಿಂದ ನಾವು ತಿಂಗಳಿಗೆ ಕಸ್ಟಮರ್ ಹತ್ರ, ಒಂದು ಮೆಂಬರ್ಸ್ ಹತ್ರ 1000 ರೂಪೀಸ್ ಆಗಿ ತೆಗಿತಾ ಇದ್ದೇವೆ. ಅದೇ ಥರ 16 ತಿಂಗಳು ಕಟ್ಟಬೇಕು. ತಿಂಗಳು ಡ್ರಾ ನಡೀತಾ ಇರುತ್ತೆ. ಈ ಥರ ಇದು ವೆಹಿಕಲು, ಕ್ಯಾಶು, ಗೋಲ್ಡು ಇದೇ ಥರ ಡ್ರಾ ನಡೀತಾ ಇರುತ್ತೆ. ಇದು 16 ತಿಂಗಳ ತನಕ ಕಟ್ಟಲಿಕ್ಕೆ ಉಂಟು. ಬಂಪರಲ್ಲಿ ಯಾರಿಗೆ ಬಂತು ನಮ್ಮ ಕಂಪ್ನಿಯಿಂದ ಲಕ್ಕಿ ಥರ ಕೊಡ್ತಾ ಇದ್ದೇವೆ. 16 ತಿಂಗಳು ಕಟ್ಟಿ ಏನಾದರೂ ಬರದವರಿಗೆ ನಮ್ಮ ಪ್ರಾಡಕ್ಟೇ ಫರ್ನಿಚರ್, ಎಲೆಕ್ಟ್ರಾನಿಕ್ ನಮ್ಮ ಪ್ರಾಡಕ್ಟ್. ಇದು ನೋಡಿ 16,000 ರೂಪಾಯಿ ಬೆಲೆ ಬಾಳುವಂಥ ಐಟಮ್ ಅಲ್ಲ, 30,000 35,000 ಬೆಲೆ ಬಾಳುವಂಥ ಐಟಮ್ ಫರ್ನಿಚರ್ಸ್ ನಮ್ಮ ಪ್ರಾಡಕ್ಟು. ನಾವು ಕಸ್ಟಮರ್ಗೆ ಸೆಲೆಕ್ಟೆಡ್ ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಇದರಿಂದ ಕಸ್ಟಮರಿಗೂ ಎಲ್ಲರೂ ಬೆನಿಫಿಟ್ ಉಂಟು ಅಷ್ಟೇ.